ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಇಂದು ಪೊಲೀಸ್ ಇಲಾಖೆಯಿಂದ ಆಕರ್ಷಕವಾಗಿರತಕ್ಕಂಥ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪಥ ಸಂಚಲನವನ್ನು ಕೂಡ್ಲಿಗಿ ಉಪವಿಭಾಗದ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡ್ಡಮನಿ ಅವರು ಚಾಲನೆ ನೀಡಿದರು. ಅದಾದ ನಂತರ ಸ್ಥಳೀಯ CPI ಅಂದರೆ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ವಿಕಾಸ್ ಪಿ ಲಮಾಣಿ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬಸವರಾಜ್ ಅಡವಿ ಬಾವಿ ಇವರ ನೇತೃತ್ವದಲ್ಲಿ ಆಕರ್ಷಕವಾಗಿರತಕ್ಕಂಥ ಪಥ ಸಂಚಲನ ಪೊಲೀಸ್ ಠಾಣೆಯಿಂದ ಹಿಡಿದು ರಾಮನಗರ ಸರ್ಕಲ್ ಅಂದರೆ ಅಂಬೇಡ್ಕರ್ ಸರ್ಕಲ್ನಿಂದ ಹಿಡಿದು ಛತ್ರದ ದಾರಿಯುದ್ದಕ್ಕೂ ಸಾಗಿತ್ತು. ಛತ್ರದ ದಾರಿಯಲ್ಲಿ ಸಾಗುತ್ತಾ ನಾಗರಿಕರಿಗೆ ಅನೇಕ ಸಂದೇಶಗಳನ್ನು ಇದು ಕೊಡ್ತಾ ಹೋಯಿತು. ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ಈ ರೂಟ್ ಮಾರ್ಚನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಸಂದೇಶವನ್ನು ಇವರು ನೀಡಿದರು. ಇದರಲ್ಲಿ ಅನೇಕ ವಾಹನಗಳು ಸೇರಿದವು. ಪೊಲೀಸ್ ಇಲಾಖೆಯಲ್ಲಿ ಅನೇಕ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿದರು. ಬಹಳ ಶಿಸ್ತಿನಿಂದ ಮರಮ್ನಳ್ಳಿ ವಿಭಾಗದ ಪೊಲೀಸ್ PSI ಕೂಡ ಇದರಲ್ಲಿದ್ದರು. ಆಮೇಲೆ ಅವರ ಸಿಬ್ಬಂದಿ ಕೂಡ ಇದ್ದರು. ಇಲ್ಲಿ ಹಗರಿಬೊಮ್ಮನಹಳ್ಳಿಯ ಪೊಲೀಸರ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯಗಳನ್ನು ನೆನಪಿಸಿಕೊಳ್ಳೋ ಒಂದು ಕಾರ್ಯಕ್ರಮ ನಡೀತು. ಬಹಳಷ್ಟು ನಾಗರಿಕರಿಗೆ ಈ ಹಗರಿಬೊಮ್ಮನಹಳ್ಳಿಯಲ್ಲಿ ಪೊಲೀಸರು ಯಾವ ರೀತಿ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ನೆನಪಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಸವೇಶ್ವರ ಬಜಾರದಲ್ಲಿ ಅನೇಕ ಟ್ರಾಫಿಕ್ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನು ನೀಗಿಸಲಿಕ್ಕೆ ಇಲ್ಲಿಯ ವೃತ್ತ ನಿರೀಕ್ಷಕ ವಿಕಾಸ್ ಪಿ ಲಮಾಣಿ ಅವರು ಹಾಗೂ ಬಸವರಾಜ್ ಅಡವಿ ಬಾವಿ ಅವರು ಅವಿರತ ಶ್ರಮಪಟ್ಟು ಅಲ್ಲೇನು ಮಾಡಿದ್ರು ಅಂತ ಹೇಳಿದ್ರೆ ಬಸವೇಶ್ವರ ಬಜಾರ್ನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಈ ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಅಲ್ಲಿ ಬಸ್ಗಳ ನಿಲ್ದಾಣವನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಸೋಗಿ ಸರ್ಕಲ್ನಲ್ಲಿ ಮೊದಲು ನಿಲ್ಲಿಸ್ತಾಯಿದ್ರು. ಅಲ್ಲೆಲ್ಲ ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾಯಿತ್ತು. ಇದರಿಂದ ತೊಂದರೆ ಆಗ್ತಾಯಿತ್ತು ಕೂಡ. ಇದನ್ನು ನೀಗಿಸಿದರು. ಆಮೇಲೆ ಕಾಲೇಜ್ಗಳಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಸುರಕ್ಷತೆಯಿಂದ ಅವರೇ ಮಫ್ತಿಯಲ್ಲಿ ಇದ್ಕೊಂಡ್ಬಿಟ್ಟು ಅಲ್ಲೆಲ್ಲ ಬೆಳಗ್ಗೆ ಹೋಗಿಬಿಟ್ಟು ಅಲ್ಲೆಲ್ಲ ಏನಾದರೂ ರ್ಯಾಗಿಂಗ್ ನಡೀತಾ ಇದ್ದರೆ ಅಥವಾ ಏನಾದರೂ ಅಚಾತುರ್ಯಗಳು ಸಂಭವಿಸಿದರೆ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲಿ ಅವೇರ್ನೆಸ್ ನೀಡಿದರು. ಅದಾದ ನಂತರ ಎಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಆಗಿರಲಿ ಏನಾದರೂ ಗುಂಪು ಘರ್ಷಣೆಗಳು, ಕಳ್ಳತನಗಳು, ದರೋಡೆಗಳು, ಆಮೇಲೆ ಆಕ್ಸಿಡೆಂಟ್ಗಳು ಆದರೆ ತ್ವರಿತವಾಗಿ ಅಲ್ಲಿಗೆ ಅವ್ರು ಸೇರಿಕೊಳ್ತಾರೆ. ಈಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಲ್ಲಿ ಮರಮ್ನಹಳ್ಳಿ ಟು ಕೂಡ್ಲಿಗಿ ಹೋಗೋ ದಾರಿಯಲ್ಲಿ ಅನೇಕ ಆಕ್ಸಿಡೆಂಟ್ಗಳು ಆಗ್ತಾಯಿದ್ವು. ಅಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ತಮ್ಮ ಕರ್ತವ್ಯದ ಮೂಲಕ ನೀಡ್ತಾರೆ. ಹೀಗೆ ಅನೇಕ ಇವರ ಉತ್ತಮ ಕೆಲಸಗಳು ನೆನಪಿಗೆ ಬರ್ತವೆ. ವಿಕಾಸ್ ಪಿ ಲಮಾಣಿಯವರು ಈ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಪಡೆದಿದ್ದರು. ಹಾಗೂ ಇಲ್ಲಿ ಕೂಡ ಅವರು ಒಳ್ಳೆಯ ಕರ್ತವ್ಯಗಳು ನಿಲ್ಲಿಸಿದ್ದಾರೆ. ನೋಡಿ, ಈಗ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಒಂದು ರೂಟ್ ಮಾರ್ಚ್ ನಡೀತಾ ಇರಬೇಕಾದ್ರೆ ಕೂಡ್ಲಿಗಿ ವೃತ್ತದಲ್ಲಿ ಹನಸಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಕ್ರೀಡೆಗೆ ಹೋಗಿದ್ದರು. ಕ್ರೀಡೆಗೆ ಹೋದಾಗ ಇಲ್ಲಿ ರೂಟ್ ಮಾರ್ಚ್ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೇಳಿ ಅಲ್ಲಿ ನಿಂತ್ಕೊಂಡಿದ್ದರು. ನಿಂತ್ಕೊಂಡ ನಂತರ ಪೊಲೀಸರು ಅವರು ಬಂದಾಗ ಅವರಿಗೆ ತಮ್ಮ ಸಲ್ಯೂಟನ್ನು ಕೊಡ್ತಾರೆ. ನೀವು ಕಾಣ್ತಾ ಇದ್ದಾರೆ ದೃಶ್ಯದಲ್ಲಿ. ಈಗ ನೋಡಿ, ವಿದ್ಯಾರ್ಥಿಗಳೆಲ್ಲ ಪೊಲೀಸರಿಗೆ ಸಲ್ಯೂಟನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ CPI ವಿಕಾಸ್ ಪಿ ಲಮಾಣಿ ಹಾಗೂ ಬಸವರಾಜ್ ಅಡವಿ ಬಾವಿ ಅವರು ಕೂಡ ಪ್ರತಿಯಾಗಿ ಸಲ್ಯೂಟ್ ಮಾಡಿದರು. ಪೊಲೀಸ್ ಸಿಬ್ಬಂದಿ ಕೂಡ ವಿದ್ಯಾರ್ಥಿಗಳಿಗೆ ಸಲ್ಯೂಟನ್ನು ಮಾಡೋದ್ರ ಮೂಲಕ ಅವರಿಗೆ ಒಳ್ಳೆಯ ಸಂದೇಶವನ್ನು ನೀಡಿದರು. ಹೀಗೆ ಉತ್ತಮ ಸಂದೇಶ ನೀಡುವಲ್ಲಿ ಪೊಲೀಸ್ ಇಲಾಖೆ ಹಗರಿಬೊಮ್ಮನಹಳ್ಳಿಯಲ್ಲಿ ರೂಟ್ ಮಾರ್ಚ್ ನಡೀತಾ ಇದೆಯಲ್ಲ, ಅಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ದಲ್ಲಿ ನಮ್ಮ ಜೊತೆಗೆ ತನ್ನಿ, ನಾವು ನಿಮ್ಮ ಜೊತೆಗೆ ಬರ್ತೀವಿ, ಹಳ್ಳಿ ಕಡೆಗೆ ಬಂದು ನಿಮಗೆ ಸಾಲ್ವ್ ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ಅವರು ಈ ಹಿಂದೆ ಅನೇಕ ಬಾರಿ ಕೊಟ್ಟಿದ್ದರು. ಅನೇಕ ಸಂದರ್ಭಗಳಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ಕೂಡ ಅವರು ಪೂರ್ವಭಾವಿ ಸಭೆ ಮಾಡಿದಾಗ ನಾಗರಿಕರ ಜೊತೆಗೆ ಅವರು ಒಂದು ಕಮ್ಯುನಿಕೇಷನ್ ಮಾಡ್ತಾರೆ, ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ. ನೀವೆಲ್ಲ ಕಾನೂನಿಗೆ ಗೌರವಿಸಿ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅಚಾತುರ್ಯಗಳು ಆಮೇಲೆ ಗಲಭೆಗಳು ಮಾಡಬೇಡಿ ಅನ್ನುವಂಥ ಒಂದು ಓಲೈಸುವ ಟೈಪ್ ಇರೋದಿಲ್ಲ. ಅದು ತಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಏನು ಹೇಳಬೇಕು ಅದನ್ನು ಅದ್ಭುತವಾಗಿ ಅವರು ಹೇಳ್ತಾರೆ. ಆ ಕಮ್ಯುನಿಕೇಷನ್ ಇದೆಯಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಜನರು ಅವರ ಸಹಕಾರ ಬಹಳ ಚೆನ್ನಾಗಿ ಇವರು ಅವ್ರ ಜೊತೆಗೆ ಮಾತಾಡ್ತಾರೆ. ಮಾತಾಡಿದ ನಂತರ ಅಲ್ಲಿ ಬಂದಂಥ ಮುಖಂಡರು ಕೂಡ ಹೇಳ್ತಾರೆ, ಇಲ್ಲ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಊರಿನಲ್ಲಿ ಯಾವುದೇ ಗಲಭೆ ದುಂಬಿ ಆಗದ ಹಾಗೆ ನಾವು ಇರ್ತೇವೆ ಅನ್ನುವಂಥನ್ನು
ಭರವಸೆಯನ್ನು ಕೊಡ್ತಾರೆ. ಆ ರೀತಿ ಇವರು ಮಲ್ಲೇಶ್ ದೊಡ್ಡಮನಿ ಅವರು ಹಾಗೂ ಮಲ್ಲೇಶ್ ದೊಡ್ಡಮನಿ ಅಂತ ಹೇಳಿದ್ರೆ DYSP ಅವರು, ಆಮೇಲೆ ಅವರ ಮಾರ್ಗದರ್ಶನದಲ್ಲಿ SP ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ವೃತ್ತ ನಿರೀಕ್ಷಕರಾಗಿರ್ತಕ್ಕ ವಿಕಾಸ್ ಪಿ ಲಮಾಣಿ ಅವರು ಒಳ್ಳೆಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ. ಶಾಂತಿಯಿಂದ ಇರಬೇಕು, ಸುರಕ್ಷತೆ ನಾವು ಕಾಪಾಡಬೇಕು. ನೀವು ಏನೇ ಇದ್ದರೂ ನಮ್ಮ ಜೊತೆ ಮಾತಾಡ್ರಿ, ನಾವು ನಿಮಗೆ ಸುರಕ್ಷತೆಯನ್ನು ಕೊಡ್ತೇವೆ. ಕಳ್ಳತನ ಆಗಿರಲಿ, ದರೋಡೆಗಳಾಗಿರಲಿ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಾಗಿರಲಿ, ಆಮೇಲೆ ಈ ಬೆಟ್ಟಿಂಗ್ ಆಡುವ ಒಂದು ವಾತಾವರಣ ಕೂಡ ಇಲ್ಲಿ ಕ್ರಿಯೇಟ್ ಆಗಿರೋದನ್ನು ಕಂಡು ಅದ್ರ ಮೇಲೆ ಕೂಡ ಅವರು ಕೇಸ್ಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಆಮೇಲೆ ಅನೇಕ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳನ್ನ ತಹಬಂದಿಗೆ ತರುವಲ್ಲಿ ಅವರು ಭಾಳಷ್ಟು ಪ್ರಯತ್ನಪಟ್ಟು ಅದನ್ನೆಲ್ಲ ನಿಯಂತ್ರಿಸಿದ್ದಾರೆ ಕೂಡ. ಹಾಗಾಗಿ ಇಲ್ಲಿ ಒಂದು ಸಂದರ್ಭ ಬರುತ್ತೆ. ಈಗ ರಾಮನಗರ ಸರ್ಕಲ್ನಲ್ಲಿ ರೂಟ್ ಮಾರ್ಚ್ ಬಂತು. ಬಂದ ತಕ್ಷಣ ಅಲ್ಲಿ ಇರ್ತಕ್ಕಂಥ ರೈಲ್ವೆ ಗೇಟನ್ನು ಬಂದ್ ಮಾಡಲಾಯಿತು. ಅಲ್ಲಿ ಸಿಬ್ಬಂದಿ ಇಲ್ಲ, ನಾವು ಬಂದ್ ಮಾಡ್ತಾಯಿದ್ದೀವಿ, ನೀವು ಇಲ್ಲೇ ನಿಂತ್ಕೋಬೇಕು ಅಂತ ಹೇಳಿದರು. ಹೇಳಿದ ತಕ್ಷಣ CPI ವಿಕಾಸ್ ಪಿ ಲಮಾಣಿ ಅವರು, ಆಮೇಲೆ ಅವ್ರ ಜೊತೆಗಿರ್ತಕ್ಕಂಥ ಬಸವರಾಜ್ ಅಡವಿಬಾಯಿ PSI ಅವರೆಲ್ಲ ಹೇಳಿದರು, ಇಲ್ಲ, ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರ ಕರ್ತವ್ಯನ ಅವ್ರು ಮಾಡ್ತಾರೆ, ನಾವು ತಾಳ್ಮೆಯಿಂದ ಇದ್ಬಿಟ್ಟು ಅದಕ್ಕೆ ರೈಲು ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕು. ಅದಾದ ನಂತರ ನಾವು ಮಾರ್ಚ್ ಪಾಸ್ಟನ್ನು ಮತ್ತೆ ಶಾಂತಿಯುತವಾಗಿ ಶಿಸ್ತಿನಿಂದ ನಡೆಸ್ಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ ಹೇಳಿ ಅಲ್ಲಿಂದ ಅವರಿಗೆ ಮತ್ತು ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗಲಿಕ್ಕೆ ರೂಟ್ ಮಾರ್ಚ್ಗೆ ಅಂದರೆ ಪಥಸಂಚಲನಕ್ಕೆ ಒಂದು ನಿರ್ದೇಶನವನ್ನು ನೀಡುತ್ತಾರೆ. ಇದು ಭಾರಿ ಮೆಚ್ಚುಗೆಗೆ ಪಾತ್ರವಾಯಿತು. ತಾಳ್ಮೆಯಿಂದ ಅಲ್ಲಿದ್ದುಬಿಟ್ಟು ರೈಲು ಹೋಗೋ ತನಕ ನಾಗರಿಕರಿಗೆ ತೊಂದರೆ ಆಗದೆ ಹಾಗೆ ಅವರು ಕರ್ತವ್ಯವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಇಲ್ಲಿ ಗಮನಾರ್ಹವಾಗಿ ನಾವು ನೋಡಬಹುದು. ಹಾಗಾಗಿ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಸಿಬ್ಬಂದಿ ಇದ್ದಾರಲ್ಲ, ಜನರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು, ಅಂದರೆ ಕಾನೂನಿನ ಸುರಕ್ಷತೆಗೋಸ್ಕರ, ಶಾಂತಿ ಪಾಲನೆಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಪಥಸಂಚಲನದ ಒಂದು ಸಂದೇಶ. ಹಾಗೂ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಒಟ್ಟಿಗೆ ಬರುವುದರಿಂದ ಶಾಂತಿಯಿಂದ ಎಲ್ಲ ಜನರು ಸಹಕರಿಸಬೇಕು. ಆಮೇಲೆ ಕಾನೂನಿಗೆ ಎಲ್ಲರೂ ಸುರಕ್ಷತೆಯಿಂದ ಇರುವ ಹಾಗೆ ನೋಡಿಕೊಳ್ಳಬೇಕು, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಸಂದೇಶವನ್ನು ಸಾರುವ ಪಥಸಂಚಲನ ಇದಾಗಿತ್ತು ಅನ್ನುವಂಥದ್ದು ನಾಗರಿಕರ ಗಮನಕ್ಕೆ ಬಂದಿತು.